ಈ ಬಸ್ಗಳಲ್ಲಿ ಯಾವುದನ್ನ ತಗೊಂಡು ಹೋಗಬಾರದು, ಯಾವುದ್ರಲ್ಲಿ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂತದನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಈ ಪ್ಲೈವುಡ್ ಶೀಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಹೆಜಾರ್ಡಸ್. ಆದ್ರೆ ಇದೆಲ್ಲವನ್ನು ಕೂಡ ತುಂಬಿ ಬಸ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಖಾಸಗಿ ಬಸ್ಗಳಲ್ಲಿ ಟೈರ್ಗಳನ್ನ ಕೂಡ ಸಾಗಾಟ ಮಾಡ್ತಾರೆ. ಬಸ್ನ ಟಾಪ್ ಮೇಲೆ ಟೈರ್ಗಳನ್ನ ರಾಶಿ ತುಂಬಿ ಟೈರ್ಗಳನ್ನು ಕೂಡ ಸಾಗಾಟ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಎಷ್ಟೊಂದು ಸರಕುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಈ ಟೈರ್ಗಳನ್ನ ಕೂಡ ಬಸ್ನ ಟಾಪ್ನಲ್ಲಿ ಹಾಕಿ ಬಸ್ನ ಮಾಲೀಕರು, ಬಸ್ನ ಕಂಡಕ್ಟರ್ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಲಗೇಜ್ ಬಾಕ್ಸ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ, ಟಾಪ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎಲ್ಲಾ ಕಡೆಗಳಲ್ಲೂ ತುಂಬಿ ಕಳಿಸ್ತಾರೆ. ಗಮನಿಸ್ತಾ ಇದೀವಿ ಬಸ್ ಯಾವುದು ಅಂತಾನು ಗಮನಿಸ್ತಾ ಇದೀವಿ. ಆ ಬಸ್ಗೆ ತುಂಬ್ತಾ ಇರೋದು ಗಮನಿಸ್ತಾ ಇದೀವಿ. ಟೈರ್ಗಳನ್ನ ಎಷ್ಟು ರಾಜಾರೋಷವಾಗಿ ತುಂಬಿಸ್ತಾ ಇದ್ದಾರೆ ನೋಡಿ. ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡೋದು. ಬಸ್ಗೆ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನು ಅನ್ನೋದನ್ನ ಅವಲೋಕಿಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇದೆಲ್ಲವೂ ಕೂಡ ಅಂಶಗಳು. ಟೈರ್ಗಳನ್ನ ಸಾಗಿಸ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಕಿಂಚಿತ್ತು ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಜನ ಇವರನ್ನ ನಂಬಿ ದುಡ್ಡು ಕೊಟ್ಟು 1 to 3 ದುಡ್ಡು ಕೊಟ್ಟು ಬಸ್ಸಲ್ಲಿ ಪ್ರಯಾಣಿಸ್ತಾರೆ, ನಂಬಿ ಪ್ರಯಾಣಿಸ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರೋದೇನು ಬಸ್ನ ಒಳಗಡೆ. ಅಲ್ಲಿ ಒಳಗಡೆ ಪ್ಯಾಸೆಂಜರ್ಸ್ ಮಲಗಿರ್ಬೇಕಾದ್ರೆ ನಮ್ಮ ಕೆಳಗಡೆ ಬುಡದಲ್ಲೇ ಬೆಂಕಿ ಹತ್ಕೊಂಡ್ರೆ ಕಂಪ್ಲೀಟ್ ಆಗಿ ಸುಟ್ಟು ಹೋಗ್ತೀವಿ ಅನ್ನುವಂಥ ಅರಿವು ಕೂಡ ಇಲ್ಲದಂತ ಪಾಪ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರುವಂತಹ ವಸ್ತುಗಳಿದೆಯಲ್ಲ, ಇದೆಲ್ಲವೂ ಕೂಡ ಹೆಜಾರ್ಡಸ್ ಅಂತಂದ್ರೆ ಅದ್ರ ಮೇಲೆ ಒಂದು ಈ ಬಾಕ್ಸ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ಸಾಗಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ವಸ್ತುಗಳು ಅದೆಲ್ಲವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಈ ಬಸ್ಗಳಲ್ಲಿ ಯಾವುದನ್ನ ತಗೊಂಡು ಹೋಗಬಾರದು, ಯಾವುದ್ರಲ್ಲಿ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂತದನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಈ ಪ್ಲೈವುಡ್ ಶೀಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಹೆಜಾರ್ಡಸ್. ಆದ್ರೆ ಇದೆಲ್ಲವನ್ನು ಕೂಡ ತುಂಬಿ ಬಸ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಖಾಸಗಿ ಬಸ್ಗಳಲ್ಲಿ ಟೈರ್ಗಳನ್ನ ಕೂಡ ಸಾಗಾಟ ಮಾಡ್ತಾರೆ. ಬಸ್ನ ಟಾಪ್ ಮೇಲೆ ಟೈರ್ಗಳನ್ನ ರಾಶಿ ತುಂಬಿ ಟೈರ್ಗಳನ್ನು ಕೂಡ ಸಾಗಾಟ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಎಷ್ಟೊಂದು ಸರಕುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಈ ಟೈರ್ಗಳನ್ನ ಕೂಡ ಬಸ್ನ ಟಾಪ್ನಲ್ಲಿ ಹಾಕಿ ಬಸ್ನ ಮಾಲೀಕರು, ಬಸ್ನ ಕಂಡಕ್ಟರ್ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಲಗೇಜ್ ಬಾಕ್ಸ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ, ಟಾಪ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎಲ್ಲಾ ಕಡೆಗಳಲ್ಲೂ ತುಂಬಿ ಕಳಿಸ್ತಾರೆ. ಗಮನಿಸ್ತಾ ಇದೀವಿ ಬಸ್ ಯಾವುದು ಅಂತಾನು ಗಮನಿಸ್ತಾ ಇದೀವಿ. ಆ ಬಸ್ಗೆ ತುಂಬ್ತಾ ಇರೋದು ಗಮನಿಸ್ತಾ ಇದೀವಿ. ಟೈರ್ಗಳನ್ನ ಎಷ್ಟು ರಾಜಾರೋಷವಾಗಿ ತುಂಬಿಸ್ತಾ ಇದ್ದಾರೆ ನೋಡಿ. ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡೋದು. ಬಸ್ಗೆ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನು ಅನ್ನೋದನ್ನ ಅವಲೋಕಿಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇದೆಲ್ಲವೂ ಕೂಡ ಅಂಶಗಳು. ಟೈರ್ಗಳನ್ನ ಸಾಗಿಸ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಕಿಂಚಿತ್ತು ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಜನ ಇವರನ್ನ ನಂಬಿ ದುಡ್ಡು ಕೊಟ್ಟು 1 to 3 ದುಡ್ಡು ಕೊಟ್ಟು ಬಸ್ಸಲ್ಲಿ ಪ್ರಯಾಣಿಸ್ತಾರೆ, ನಂಬಿ ಪ್ರಯಾಣಿಸ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರೋದೇನು ಬಸ್ನ ಒಳಗಡೆ. ಅಲ್ಲಿ ಒಳಗಡೆ ಪ್ಯಾಸೆಂಜರ್ಸ್ ಮಲಗಿರ್ಬೇಕಾದ್ರೆ ನಮ್ಮ ಕೆಳಗಡೆ ಬುಡದಲ್ಲೇ ಬೆಂಕಿ ಹತ್ಕೊಂಡ್ರೆ ಕಂಪ್ಲೀಟ್ ಆಗಿ ಸುಟ್ಟು ಹೋಗ್ತೀವಿ ಅನ್ನುವಂಥ ಅರಿವು ಕೂಡ ಇಲ್ಲದಂತ ಪಾಪ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರುವಂತಹ ವಸ್ತುಗಳಿದೆಯಲ್ಲ, ಇದೆಲ್ಲವೂ ಕೂಡ ಹೆಜಾರ್ಡಸ್ ಅಂತಂದ್ರೆ ಅದ್ರ ಮೇಲೆ ಒಂದು ಈ ಬಾಕ್ಸ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ಸಾಗಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ವಸ್ತುಗಳು ಅದೆಲ್ಲವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಈ ಬಸ್ಗಳಲ್ಲಿ ಯಾವುದನ್ನ ತಗೊಂಡು ಹೋಗಬಾರದು, ಯಾವುದ್ರಲ್ಲಿ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂತದನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಈ ಪ್ಲೈವುಡ್ ಶೀಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಹೆಜಾರ್ಡಸ್. ಆದ್ರೆ ಇದೆಲ್ಲವನ್ನು ಕೂಡ ತುಂಬಿ ಬಸ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಖಾಸಗಿ ಬಸ್ಗಳಲ್ಲಿ ಟೈರ್ಗಳನ್ನ ಕೂಡ ಸಾಗಾಟ ಮಾಡ್ತಾರೆ.
ಬಸ್ನ ಟಾಪ್ ಮೇಲೆ ಟೈರ್ಗಳನ್ನ ರಾಶಿ ರಾಶಿ ತುಂಬಿ ಟೈರ್ಗಳನ್ನು ಕೂಡ ಸಾಗಾಟ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಎಷ್ಟೊಂದು ಸರಕುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಈ ಟೈರ್ಗಳನ್ನ ಕೂಡ ಬಸ್ನ ಟಾಪ್ನಲ್ಲಿ ಹಾಕಿ ಬಸ್ನ ಮಾಲೀಕರು, ಬಸ್ನ ಕಂಡಕ್ಟರ್ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಲಗೇಜ್ ಬಾಕ್ಸ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ, ಟಾಪ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎಲ್ಲಾ ಕಡೆಗಳಲ್ಲೂ ತುಂಬಿ ತುಂಬಿ ಕಳಿಸ್ತಾರೆ. ಗಮನಿಸ್ತಾ ಇದೀವಿ ಬಸ್ ಯಾವುದು ಅಂತಾನು ಗಮನಿಸ್ತಾ ಇದೀವಿ. ಆ ಬಸ್ಗೆ ತುಂಬ್ತಾ ಇರೋದು ಗಮನಿಸ್ತಾ ಇದೀವಿ. ಟೈರ್ಗಳನ್ನ ಎಷ್ಟು ರಾಜಾರೋಷವಾಗಿ ತುಂಬಿಸ್ತಾ ಇದ್ದಾರೆ ನೋಡಿ. ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡೋದು. ಬಸ್ಗೆ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನು ಅನ್ನೋದನ್ನ ಅವಲೋಕಿಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇದೆಲ್ಲವೂ ಕೂಡ ಅಂಶಗಳು. ಟೈರ್ಗಳನ್ನ ಸಾಗಿಸ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಕಿಂಚಿತ್ತು ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಜನ ಇವರನ್ನ ನಂಬಿ ದುಡ್ಡು ಕೊಟ್ಟು 1 to 3 ದುಡ್ಡು ಕೊಟ್ಟು ಬಸ್ಸಲ್ಲಿ ಪ್ರಯಾಣಿಸ್ತಾರೆ, ನಂಬಿ ಪ್ರಯಾಣಿಸ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರೋದೇನು ಬಸ್ನ ಒಳಗಡೆ. ಅಲ್ಲಿ ಒಳಗಡೆ ಪ್ಯಾಸೆಂಜರ್ಸ್ ಮಲಗಿರ್ಬೇಕಾದ್ರೆ ನಮ್ಮ ಕೆಳಗಡೆ ಬುಡದಲ್ಲೇ ಬೆಂಕಿ ಹತ್ಕೊಂಡ್ರೆ ಕಂಪ್ಲೀಟ್ ಆಗಿ ಸುಟ್ಟು ಹೋಗ್ತೀವಿ ಅನ್ನುವಂಥ ಅರಿವು ಕೂಡ ಇಲ್ಲದಂತ ಪಾಪ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರುವಂತಹ ವಸ್ತುಗಳು ಇದೆಯಲ್ಲ, ಇದೆಲ್ಲವೂ ಕೂಡ ಹೆಜಾರ್ಡಸ್ ಅಂತಂದ್ರೆ ಅದ್ರ ಮೇಲೆ ಒಂದು ಈ ಬಾಕ್ಸ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ಸಾಗಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ವಸ್ತುಗಳು ಅದೆಲ್ಲವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಈ ಬಸ್ಗಳಲ್ಲಿ ಯಾವುದನ್ನ ತಗೊಂಡು ಹೋಗಬಾರದು, ಯಾವುದ್ರಲ್ಲಿ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂತದ್ದನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಈ ಪ್ಲೈವುಡ್ ಶೀಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಹೆಜಾರ್ಡಸ್. ಆದ್ರೆ ಇದೆಲ್ಲವನ್ನು ಕೂಡ ತುಂಬಿ ತುಂಬಿ ಬಸ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಖಾಸಗಿ ಬಸ್ಗಳಲ್ಲಿ ಟೈರ್ಗಳನ್ನ ಕೂಡ ಸಾಗಾಟ ಮಾಡ್ತಾರೆ. ಬಸ್ನ ಟಾಪ್ ಮೇಲೆ ಟೈರ್ಗಳನ್ನ ರಾಶಿ ರಾಶಿ ತುಂಬಿ ಟೈರ್ಗಳನ್ನು ಕೂಡ ಸಾಗಾಟ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಎಷ್ಟೊಂದು ಸರಕುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಈ ಟೈರ್ಗಳನ್ನ ಕೂಡ ಬಸ್ನ ಟಾಪ್ನಲ್ಲಿ ಹಾಕಿ ಬಸ್ನ ಮಾಲೀಕರು, ಬಸ್ನ ಕಂಡಕ್ಟರ್ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಲಗೇಜ್ ಬಾಕ್ಸ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ, ಟಾಪ್ ಅಲ್ಲಿ ಟೈರ್ಗಳನ್ನ ಸಾಗಿಸ್ತಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎಲ್ಲಾ ಕಡೆಗಳಲ್ಲೂ ತುಂಬಿ ತುಂಬಿ ಕಳಿಸ್ತಾರೆ. ಗಮನಿಸ್ತಾ ಇದೀವಿ ಬಸ್ ಯಾವುದು ಅಂತಾನು ಗಮನಿಸ್ತಾ ಇದೀವಿ. ಆ ಬಸ್ಗೆ ತುಂಬ್ತಾ ಇರೋದು ಗಮನಿಸ್ತಾ ಇದೀವಿ. ಟೈರ್ಗಳನ್ನ ಎಷ್ಟು ರಾಜಾರೋಷವಾಗಿ ತುಂಬಿಸ್ತಾ ಇದ್ದಾರೆ ನೋಡಿ. ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡೋದು. ಬಸ್ಗೆ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಇಡೀ ಬಸ್ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನು ಅನ್ನೋದನ್ನ ಅವಲೋಕಿಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇದೆಲ್ಲವೂ ಕೂಡ ಅಂಶಗಳು. ಟೈರ್ಗಳನ್ನ ಸಾಗಿಸ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಕಿಂಚಿತ್ತು ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಜನ ಇವರನ್ನ ನಂಬಿ ದುಡ್ಡು ಕೊಟ್ಟು 1 to 3 ದುಡ್ಡು ಕೊಟ್ಟು ಬಸ್ಸಲ್ಲಿ ಪ್ರಯಾಣಿಸ್ತಾರೆ, ನಂಬಿ ಪ್ರಯಾಣಿಸ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರೋದೇನು ಬಸ್ನ ಒಳಗಡೆ. ಅಲ್ಲಿ ಒಳಗಡೆ ಪ್ಯಾಸೆಂಜರ್ಸ್ ಮಲಗಿರ್ಬೇಕಾದ್ರೆ ನಮ್ಮ ಕೆಳಗಡೆ ಬುಡದಲ್ಲೇ ಬೆಂಕಿ ಹತ್ಕೊಂಡ್ರೆ ಕಂಪ್ಲೀಟ್ ಆಗಿ ಸುಟ್ಟು ಹೋಗ್ತೀವಿ ಅನ್ನುವಂಥ ಅರಿವು ಕೂಡ ಇಲ್ಲದಂತ ಪಾಪ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ. ಆದ್ರೆ ಇವರು ತುಂಬಿಸ್ತಾ ಇರುವಂತಹ ವಸ್ತುಗಳು ಇದೆಯಲ್ಲ, ಇದೆಲ್ಲವೂ ಕೂಡ ಹೆಜಾರ್ಡಸ್ ಅಂತಂದ್ರೆ ಅದ್ರ ಮೇಲೆ ಒಂದು ಈ ಬಾಕ್ಸ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ಸಾಗಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ವಸ್ತುಗಳು ಅದೆಲ್ಲವನ್ನು ಕೂಡ ಸಾಗಿಸ್ತಾ ಇದ್ದಾರೆ.